ಈ ಸಂದರ್ಭದಲ್ಲಿ ಕೇವಲ ನಾನು ಹೇಳುವಂಥದ್ದು ಗ್ರಹಣದ ಟೈಮ್ನಲ್ಲಿ ಗ್ರಹಣ ಕಾಲಕ್ಕಂತೂ ನಮ್ಮ ಪರ್ಟಿಕ್ಯುಲರ್ ನಮ್ಮ ಟೈಮ್ ತಗೊಳ್ಕೋಬೇಕು. ನಮ್ಮ ಕರ್ನಾಟಕದ ಒಂದು ಸ್ಪರ್ಶದ ಕಾಲ ತೆಗೆದುಕೊಂಡಾಗ ಮಾತ್ರ. ಯಾವ ಸಮಯ ಅಂದ್ರೆ ಯಾವ ರಾಜ್ಯದಲ್ಲಿ ಅಥವಾ ಯಾವ ಜಿಲ್ಲೆಯಲ್ಲಿ ಯಾವಾಗ ಗ್ರಹಣ ಇರುತ್ತೆ, ಕಿರಣಗಳು ಎಲ್ಲಿ ನಮಗೆ ಬೀಳ್ತಾ ಇರ್ತದೆ ಆ ಸಂದರ್ಭ ತೆಗೆದುಕೊಂಡಾಗ 28-21 ನಿಮಿಷಗಳ ಕಾಲದ ಜನನ ಸಂದರ್ಭ ತೆಗೆದುಕೊಂಡಾಗ ಸ್ವಲ್ಪ ಒಂದು 2 ಅವರ್ ಅದು 1 ದಿನಗಳ ಕಾಲ ಮಗುವಿಗೂ ಅದು ಅಶುಭ ಆಗುತ್ತೆ. ಓಕೆ, ದ್ವಾದಶ ರಾಶಿಗಳನ್ನು ಕೂಡ ನೋಡಿದ್ವಿ, ಏನು ತಿನ್ನಬೇಕು ಏನು ತಿನ್ನಬಾರ್ದು ಅಂತೆಲ್ಲ ನೋಡಿದ್ರಿ. ಗುರುಗಳೀಗ ಪಂಚಾಂಗದ ಪ್ರಕಾರ ಈ ಗ್ರಹಣವನ್ನು ನೀವು ಹೇಗೆ ನೋಡ್ತೀರಿ ಅಂತ ನಾನು ಆರಂಭದಲ್ಲೇ ಕೇಳಿದೆ. ಈಗ ನೋಡಿ, ಈ ಗ್ರಸ್ತೋದಯದ ವಿಶೇಷತೆ ಅಂತ ಬರುತ್ತೆ. ಈ ಗ್ರಸ್ತೋದಯದ ಒಂದು ವಿಶ್ಲೇಷಣೆಯನ್ನು ಕೂಡ ನೀವು ಮಾಡಿದ್ರಿ. ಸೊ ಈ ಗ್ರಸ್ತೋದಯ ಅಂತ ಏನಂತಾರೆ, ಗ್ರಸ್ತೋದಯದ ವಿಶೇಷತೆ ಜೊತೆಗೆ ಈ ಚಂದ್ರಗ್ರಹಣವನ್ನು ನಾವು ನೋಡೋದಾದ್ರೆ ಖಂಡಿತ ಉತ್ತಮವಾದಂಥ ಪ್ರಶ್ನೆ ನೀವು ಮಾಡಿದ್ದು. ನೋಡಿ, ಎಲ್ಲ ಸಂದರ್ಭದಲ್ಲೂ ಎಲ್ಲ ಗ್ರಹಣಗಳು ಹೆಂಗೆ ಬರ್ತಿತ್ತು ಅಂತ ಅಂದರೆ, ಮಧ್ಯಾಹ್ನ ಕಾಲವೋ ಅಥವಾ ರಾತ್ರಿ ಕಾಲ ಗ್ರಹಣ ಬಂದಾಗ, ಸೊ ಸೂರ್ಯ ಜನನವಾದ ನಂತರದಲ್ಲಿ ಚಂದ್ರಗ್ರಹಣ ಜನನವಾದ ನಂತರದಲ್ಲಿ ಈ ಗ್ರಹಣಗಳನ್ನು ನಾವು ನೋಡ್ತಿದ್ವಿ. ಗ್ರಸ್ತೋದಯ ಅಂತಂದರೆ ಅಂದರೆ ಚಂದ್ರೋದಯವಾಗುವಂಥ ಸಂದರ್ಭದಲ್ಲಿಯೇ ಒಂದು ಗ್ರಹಣವನ್ನು ಸ್ಪರ್ಶದಲ್ಲಿ ಬಂದಂಥ ಒಂದು ಚಂದ್ರ ದೋಷಪೂರಿತವಾಗಿ ಹುಡ್ತಾ ಇದ್ದಾನೆ. ಚಂದ್ರ ಹುಟ್ಟಬೇಕಾದ್ರೆ ಶುದ್ಧತೆಯಿಂದ ಹುಡ್ತಿಲ್ಲ, ಅವನು ದೋಷಪೂರಿತವಾಗಿ ಹುಡ್ತಾ ಇದ್ದಾನೆ. ಅಂದರೆ ಒಂದು ಗ್ರಹದಲ್ಲಿ ಹಿಡ್ಕೊಂಡು ಆ ಗ್ರಹದ ಒಂದು ನೆರಳಿನಲ್ಲಿ ಹುಡ್ತಾ ಇದ್ದಾನೆ. ಅದಕ್ಕೆ ಸ್ಪರ್ಶವಾದಂತಹ ಗ್ರಹಣ ಜೊತೆಯಲ್ಲಿ ಹುಟ್ಟಬೇಕಾದ್ರೆ ಅವನ ಜೊತೆಲಿ ಇನ್ನೊಬ್ಬರು ಕರ್ಕೊಂಬರ್ತಿದ್ದಾನೆ. ಅವನು ಯಾರು ಅಂತಂದ್ರೆ ಒಬ್ಬ ಶತ್ರುಗ್ರಹನನ್ನ ಕರ್ಕೊಂಬರ್ತಿದ್ದಾನೆ. ಬರಬೇಕಾದ್ರೆ ಒಂದು ಗ್ರಹ ಶತ್ರು ಗ್ರಹ ಜೊತೆಯಲ್ಲಿ ಮಿಲನವಾಗಿ ಬರ್ತಿರುವಂತಹ ಈ ಗ್ರಹಣ ಕಾಲವನ್ನ ಗ್ರಸ್ತೋದಯ ಅಂತ ಹೇಳ್ತೀವಿ. ಹುಟ್ಟಬೇಕಾದ್ರೆ ತೊಂದರೆಯಿಂದ ಬರ್ತಿದ್ದಾನೆ ಅಂತ, ಹುಟ್ಟಬೇಕಾದ್ರೆ ಸಮಸ್ಯೆ ತಗೊಂಡು ಬರ್ತಾ ಇದ್ದಾನೆ, ಸಮಸ್ಯೆಯಿಂದ ಬರ್ತಾ ಇದ್ದಾನೆ, ಕಷ್ಟಪಟ್ಟು ಹುಡ್ತಾ ಇದ್ದಾನೆ ಅನ್ನುವುದಕ್ಕೆ ಗ್ರಸ್ತೋದಯ. ಪರಿಣಾಮ ಕೂಡ ಸಮಸ್ಯೆ ರೀತಿಯಲ್ಲೇ ಇರುತ್ತೆ ಕೆಲವು ಸೆಕೆಂಡ್ಗಳ ಕಾಲದಲ್ಲಿ. ಮತ್ತೆ ನೀವು ಆಗಲೇ ಒಂದು ಪ್ರಶ್ನೆಯನ್ನು ಮಾಡಿದ್ರಿ, ಗುರುಗಳೇ ಗ್ರಹಣ ಕಾಲವನ್ನು ನಾವು ಹೆಂಗ್ ತೆಗೆದುಕೊಳ್ಬೇಕು? ಗ್ರಹಣ ಕಾಲದಲ್ಲ ನಂಗಾರೆ ಏನು ಮಾಡಬೇಕು? ನನಗೆ ಈ ಗ್ರಹಣ ಇದೆ ಈಗ, ಸೊ ನಮ್ಮ ಸ್ನೇಹಿತರು ಪ್ರಭು ಕೇಳಿದ್ರು, ಇಲ್ಲ ಗುರುಗಳೇ ಈ ಗ್ರಹಣ ಇದೆ, ಯಾವ್ಯಾವ ರಾಶಿಯವರಿಗೆ ಏನೇನು ಫಲ ಸಿಗುತ್ತೆ, ಸೊ ಇದೆಲ್ಲ. ಗ್ರಹಣ ಅಂತ ಅಂದಾಗ ಒಂದು ರೀತಿಯ ಭಯ ಇರುತ್ತೆ, ಒಂದು ಗ್ರಹಣ ಆಗ್ಬಿಡುತ್ತೆ ಏನಾಗ್ಬಿಡುತ್ತೆ ಅನ್ನೋದೊಂದಿರುತ್ತೆ. ಅದಕ್ಕೆ ಒಂದು ಪರ್ಯಾಯ ಮಾರ್ಗವನ್ನು ಸಹ ನಾವು ಕೊಟ್ಟಿರ್ತೀವಿ. ಏನು ಪರ್ಯಾಯ ಮಾರ್ಗ ಅಂತ ಅಂದರೆ, ಆಗಲೇ ನಾನು ಹೇಳಿದೆ, ಒಂದು ಗ್ರಹಣ ಕಾಲಗಳು ಬಂದಾಗ ಅದನ್ನು ಆದಷ್ಟು ಸಹ ದೈವತಾ ಆರಾಧನೆಯಲ್ಲಿ ಮಗ್ನರಾಗಬೇಕು. ನಾವು ದೇವತಾ ಉಪಾಸನೆಯಲ್ಲಿ ಮಗ್ನರಾಗಬೇಕು. ಅದಕ್ಕೆ ನಿಮ್ಗೆ ಇನ್ನೊಂದು ಪ್ರಶ್ನೆ ಹುಟ್ಬೋದು, ಇಲ್ಲ ದೇವ್ರಿಗೆ ಪೂಜೆನೇ ಇಲ್ಲ ಅಂತೀರಿ, ನೀವು ದೇವ್ರ ಪೂಜೆ ಇದಂಗೆ ಮಾಡೋದು. ದೇವತೆಗಳ ಇದೊಂದು ಸೂತಕದ ಕಾಲ. ನಾನು ಹೇಳುವಂಥದ್ದು ಸೂತಕದ ಕಾಲ. ಸೂತಕ ಅಂತ ಅಂದ್ರೇನು, ಯಾವುದೋ ಒಂದು ಮಡಿ ಇಲ್ಲದೆ ಮೈಲಿಗೆಯಿಂದ ಕೂಡಿದೆ ಅಂತ, ಅಂದರೆ ಶುದ್ಧತೆ ಇಲ್ಲದ ಕಾಲ ಅಂತ. ಶುದ್ಧತೆ ಇಲ್ಲದ ಕಾಲದಲ್ಲಿ ದೇವತಾ ಉಪಾಸನೆಗಳಿಗೆ ಅದಕ್ಕೆ ಅವಕಾಶ ಇಲ್ಲ, ದೇವತಾ ಸ್ಮರಣೆಗೆ ಅವಕಾಶ ಉಂಟು. ನೆನಪಿಸ್ಕೊಳ್ಬಹುದು, ದೇವರ ಸ್ಮರಣೆಯನ್ನು ಯಾವಾಗಲೂ ಮಾಡ್ಬೋದು. ಉಪಾಸನೆ ಬೇರೆ, ಸ್ಮರಣೆ ಬೇರೆ. ನೀವು ಸ್ಮರಣೆಯನ್ನು ಮಾಡ್ಕೊಳ್ಳಿ, ದೇವರ ಸ್ಮರಣೆಯನ್ನು ಮಾಡ್ಕೊಳ್ಳಿ, ದೇವರನ್ನು ನೆನಪಿಸ್ಕೊಳ್ಳಿ, ನಿಮ್ಗಾದಂಥ ಮಂತ್ರೋಚ್ಚಾರಣೆಗಳನ್ನು ಮಾಡಿ. ಅದಕ್ಕೋಸ್ಕರವಾಗಿ ಈ ಗ್ರಹಣ ಕಾಲವನ್ನು ಅದಕ್ಕೊಂದು ಮಂತ್ರ ಕೊಡ್ತೀವಿ, ಒಂದು ಗ್ರಹಣದ ದೋಷದ ಪರಿಹಾರ ಮಂತ್ರ. ಯೋಸೋ ವಜ್ರದೊರ ದೇವಾಹ ಆದಿತ್ಯಾನಂ ಪ್ರಭುರ್ಮತಃ ಚಂದ್ರ ಗ್ರಹೋಪರಾಗೋಸ್ತ ಗ್ರಹಪೀಡಂ ವ್ಯಾಪೋಹತು. ಈ ಸಂದರ್ಭದಲ್ಲಿ ಗ್ರಹಣ ಹುಟ್ಟುವಂಥ ಸಂದರ್ಭದಲ್ಲಿ ನನಗಿರುವಂಥ ದೋಷಗಳನ್ನು ಹೋಗಲಾಡಿಸಿ ನನ್ನ ದೇಹವನ್ನು ವಜ್ರಾದಂತೆ ನನ್ನ ದೇಹವನ್ನು ಮಾಡು. ಚಂದ್ರ ಗ್ರಹೋಪರಾಗೋಸ್ತ ಗ್ರಹಪೀಡಂ ಯೋಸೋ ವಜ್ರದಂತ ನನ್ನ ದೇಹವನ್ನು ಮಾಡು. ಯೋಸೋ ದಂಡದೊರ ದೇವಾಹ ಯಮೋ ಮಹಿಷವಾಹನಃ ಚಂದ್ರ ಗ್ರಹೋಪರಾಗೋಸ್ತ ಗ್ರಹಪೀಡಂ ವ್ಯಾಪೋಹತು. ನನಗೆ ಬರುವಂಥ ಶೂಲಗಳು, ನಮಗೆ ಬರುವಂಥ ಕಷ್ಟಗಳು, ಸಮಸ್ಯೆಗಳನ್ನು ಎಲ್ಲವೂ ಹೋಗಲಾಡಿಸಿ ಯಮನಿಂದ ಬರುವಂಥ ಕಷ್ಟವನ್ನು ಹೋಗಲಾಡಿಸುವಂಥ ಅನುಗ್ರಹವನ್ನು ನೀಡು ಅಂತ ಕೇಳುವಂಥದ್ದು ಮಂತ್ರದಲ್ಲಿ. ಯಮ ಬಂದರೆ ಏನಾಗುತ್ತೆ? ಯಮ ಅಂತಂದರೆ ನಮ್ಮ ಭಯದ ವಾತಾವರಣ. ಈ ಯಮ ಬರುವಂತಹ ವಾತಾವರಣಗಳಿದ್ರೂ ಸಹ ಅದನ್ನು ಕಾಪಾಡುವಂತಹ ಶಕ್ತಿ ನಿನಗಿದೆ, ನೀನು ಅದನ್ನು ಕಾಪಾಡಬೇಕು ಅಂತ ಭಗವಂತನ ಸ್ಮರಣೆ ಮಾಡುವಂಥದ್ದು. ಅದಕ್ಕೋಸ್ಕರವಾಗಿ ಈ ಮಂತ್ರೋಚ್ಚಾರಣೆಯನ್ನು ನೀವು ಗ್ರಹಣ ಕಾಲದಲ್ಲಿ ಯೋಸೋ ವಜ್ರದೊರ ದೇವಾಹ ಆದಿತ್ಯಾನಂ ಪ್ರಭುರ್ಮತಃ ಚಂದ್ರ ಗ್ರಹೋಪರಾಗೋಸ್ತ ಗ್ರಹಪೀಡಂ ವ್ಯಾಪೋಹತು ಈ ಮಂತ್ರವನ್ನು ಪಠಣವನ್ನು ಮಾಡಿ ಎಲ್ಲ ದೇವರಿಗೂ ಸಹ. ಅದಕ್ಕೆ ದದೀಶಂಕ ತುಷಾರಾಭಂ ಕ್ಷೀರೋಧಾನವ ಸಂಭವಂ ನಮಾಮಿ ಸೋಮಂ ಶಂಭುರ್ ಮುಕಟಭೂಷಣಂ ಅಂತ ನಾವು ಹೇಳ್ತೀವಿ. ಚಂದ್ರನ ಮಂತ್ರ ಅದು. ದದೀಶಂಕ ಅವನು ಎಲ್ಲಿ ಹುಟ್ಟಿದ? ಚಂದ್ರ ಸಮುದ್ರದಲ್ಲಿ ಹುಟ್ಟಿದ. ಸಮುದ್ರದಲ್ಲಿ ಹುಟ್ಟಿದ. ಯಾರ ಜೊತೆ ಹುಟ್ಟಿದ? ಮಹಾಲಕ್ಷ್ಮಿ ಜೊತೆ ಹುಟ್ಟಿದ. ಮಹಾಲಕ್ಷ್ಮಿಯ ಸೋದರ ಚಂದ್ರಗ್ರಹ. ಚಂದ್ರ ಯಾರು ಅಂತ ಅಂದ್ರೆ ಮಹಾಲಕ್ಷ್ಮಿಯ ಅಣ್ಣ, ಜೊತೆಲಿ ಮಹಾವಿಷ್ಣುವಿಗೆ ತಂಗಿಯ ಆ ಹೆಂಡತಿಯ ತಮ್ಮ ಅಣ್ಣ.
ಅಂದರೆ ಬಾಮೈದ ಅಂತ ನಾವು ಹೇಳ್ತೀವಲ್ಲ, ಆ ರೀತಿ ಮಹಾವಿಷ್ಣುವಿನ ಸಂಬಂಧಿಕನಾದಂಥವನು, ಮಹಾಲಕ್ಷ್ಮಿಗೆ ಅಣ್ಣನಾದಂಥವನು, ಕ್ಷೀರದಲ್ಲಿ ಜನಿಸಿದಂಥವನು, ಕ್ಷೀರ ಸಮುದ್ರದಲ್ಲಿ ಜನಿಸಿದಂಥವನು. ಇವನು ಎಲ್ಲಿ ಭೂಷಣ ಅಂತಂದರೆ ಶಿವನ ಶಿರಸ್ಸಿಗೆ ಭೂಷಣ. ಶಿವ ಅವನನ್ನ ಹಾಲಾಹಲವನ್ನು ತೆಗೆದುಕೊಂಡಾಗ ಆ ತಾಪವನ್ನು ಕಡಿಮೆ ಮಾಡುವುದಕ್ಕೋಸ್ಕರವಾಗಿ ಪ್ರೇರಿತನಾಗಿ ಬಂದಂಥವನು ಚಂದ್ರಗ್ರಹ. ಅವಲ್ಲಿ ಮುಕುಟದಲ್ಲಿ, ಅವನ ಶಿರಸ್ಸಿನಲ್ಲಿ ಅವನು ಆಭರಣವಾಗಿ ಆನಂದವಾಗಿ ಅಲ್ಲಿ ನೆಲೆಸ್ತಾನೆ, ಶಿವನ ಶಿರಸ್ಸಿನಲ್ಲಿ ನೆಲೆಸ್ತಾನೆ. ಸದಾಕಾಲ ಎಲ್ಲಿರ್ತಾನೆ ಚಂದ್ರಗ್ರಹ ಅಂತಂದ್ರೆ ಶಿವನ ಮುಕುಟ ಭೂಷಣದಲ್ಲಿರ್ತಾನೆ. ಶಿವನಿಗೆ ಭೂಷಣದಲ್ಲಿರ್ತಾನೆ, ಮುಕುಟಕ್ಕೆ ಭೂಷಣ. ಭೂಷಣ ಎಲ್ಲಿಂದ ಬಂತು? ಚಂದ್ರನಿಂದ ಬಂತು. ಅದಕ್ಕೋಸ್ಕರವಾಗಿ ಚಂದ್ರನನ್ನ ಮನೋಕಾರಕ, ಜಲಕಾರಕ, ಮಾತೃಕಾರಕ. ಅವನು ಮಾತೃ ಹೃದಯವುಳ್ಳವನು. ಚಂದ್ರ ಮಾತೃರೂಪವುಳ್ಳವಂತವನು, ಮಾತೃ ಹೃದಯವನ್ನುಳ್ಳಂಥವನು. ಬಹಳ ಬೇಗ ಕರಗೋಗ್ತಾನೆ. ನೀವು ಮಮಕಾರ ಅಂತ ಹೇಳ್ತಿರ್ತೀವಿ, ತಾಯಿ ಮಮಕಾರ ಅಂತೀವಿ, ಮಮಕಾರಕ್ಕೆ ಜಾಸ್ತಿ ಹೋಗುವಂಥವನು, ಭಕ್ತರಿಗೆ ಬೇಗ ಅಧೀನನಾಗುವಂಥವನು ಚಂದ್ರಗ್ರಹ. ಅದಕ್ಕೆ ನಾವೇನು ಮಾಡಬೇಕು? ಫಸ್ಟ್ ಚಂದ್ರನ ಸ್ಮರಣೆ ಮಾಡ್ತೀವಿ. ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯನಿಗೆ, ಸಾಯಂಕಾಲ ಹುಟ್ಟಿದಂಗೆ ಚಂದ್ರನಿಗೆ ನಮಸ್ಕಾರ ಏನು ಮಾಡ್ತೀವಿ ಅಂತಂದ್ರೆ ಅವನು ಶಕ್ತಿಯನ್ನು ಕೊಡ್ತಾನೆ, ಇನ್ನು ಮಮಕಾರವನ್ನು ಕೊಡ್ತಾನೆ.